ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದಿಂದ ರಾಜ್ಯದಲ್ಲಿ ಗ್ಯಾಸ್ ಟ್ರಬಲ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ ಹಾಹಾಕಾರಕ್ಕೆ ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ. ಕೇಂದ್ರ ಸರ್ಕಾರ ಶೇಕಡ 60ರಷ್ಟು ಸಿಲಿಂಡರ್ ನೀಡ್ತಾ ಇದ್ದೀವಿ ಅಂತ ಹೇಳಿದ ಮೇಲೂ ಇನ್ನೂ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೋಟೆಲ್ ಮಾಲೀಕರು ಆಕ್ರೋಶ ಹೊರಹಾಕಿದ್ರು. ಗ್ಯಾಸ್ ಸಮಸ್ಯೆಯಿಂದ ಎಲ್ಲಿ ಏನೇನಾಗಿದೆ ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಗ್ಯಾಸ್ ಟ್ರಬಲ್. ಎಲ್ಪಿಜಿ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತ ಆಟೋಗಳು. ಎಲ್ಪಿಜಿ ಸಿಲಿಂಡರ್ ಹಾಹಾಕಾರಕ್ಕೆ ತತ್ತರಿಸಿದ ಜನ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಮುಂದುವರೆದಿದೆ. ಗ್ಯಾಸ್ ಸಿಲಿಂಡರ್ ಗೋಳಾಟ ತೀರದಂತಾಗಿದೆ. ಜನ ಗ್ಯಾಸ್ ಸಿಲಿಂಡರ್ ಹಾಹಾಕಾರಕ್ಕೆ ಕಂಗಾಲಾಗಿದ್ದಾರೆ. ಬೆಂಗಳೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದಿದ್ದು, ಗೃಹ ಬಳಕೆ, ಕಮರ್ಷಿಯಲ್, ಆಟೋ ಗ್ಯಾಸ್ಗೆ ಪರದಾಡುವಂತಾಗಿದೆ. ಇದರಿಂದ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಗೋಳಾಟ ಮುಂದುವರೆದಿದೆ. ನಗರದ ಹಲವು ಏಜೆನ್ಸಿಗಳಿಗೆ ವಾಣಿಜ್ಯ ಸಿಲಿಂಡರ್ ತಲುಪಿಲ್ಲ. ಹೀಗಾಗಿ ಏಜೆನ್ಸಿ ಆವರಣಗಳಲ್ಲಿ ಖಾಲಿ ಸಿಲಿಂಡರ್ಗಳು ಉಳಿದಿವೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಾಗ್ತಾ ಇಲ್ಲ. ಸರ್ಕಾರ ಶೇಕಡ 60ರಷ್ಟು ಸಿಲಿಂಡರ್ ನೀಡ್ತಿದ್ದೀವಿ ಅಂತಿದೆ. ಆದ್ರೆ ನಮಗೆ ಎಲ್ಲಿವರೆಗೆ ಒಂದೇ ಒಂದು ಸಿಲಿಂಡರ್ ಕೂಡ ಬಂದಿಲ್ಲ ಅಂತ ಹೋಟೆಲ್ ಮಾಲೀಕರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆ ಹೋಟೆಲ್ ಉದ್ಯಮ ನೆಲಕಚ್ಚಿದೆ. ಇನ್ನು ಬೆಂಗಳೂರಿನಲ್ಲಿ ಗ್ಯಾಸ್ ಸಮಸ್ಯೆಗೆ ಜನ ಹೈರಾಣಾಗಿದ್ದಾರೆ. ಮೈಸೂರು ರಸ್ತೆಯ ಗ್ಯಾಸ್ ಸ್ಟೇಷನ್ಗೆ ಆಟೋ ಗ್ಯಾಸ್ಗಾಗಿ ಚಾಲಕರು ಮುಗಿಬಿದ್ದಿದ್ದಾರೆ. ಒಂದೇ ಗ್ಯಾಸ್ ಸ್ಟೇಷನ್ನಲ್ಲಿ ನೂರಾರು ಆಟೋಗಳು ನಿಂತಿದ್ದ ದೃಶ್ಯ ಕಂಡು ಬಂದಿತ್ತು. ಇನ್ನು ಮಂಗಳೂರಿನಲ್ಲಿ ಆಟೋ ಎಲ್ಪಿಜಿ ಕೊರತೆ ಉಂಟಾಗಿದ್ದು, ತಮ್ಮ ಆಟೋಗಳಿಗೆ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡಿದ್ರು. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ತಮ್ಮ ಆಟೋಗಳನ್ನ ರಸ್ತೆಯಲ್ಲಿ ತಳ್ಳಿಕೊಂಡು ಮನೆಗೆ ವಾಪಸ್ ಆಗ್ತಾ ಇರುವ ದೃಶ್ಯ ಕಂಡು ಬಂತು. ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟ ನಡೆಸಿದ್ರು. ಯುದ್ಧದ ಎಫೆಕ್ಟ್ ಇಂದ ಹೆಂಗ್ ಆಗ್ತಾ ಇದೆ ಅಂದ್ರೆ, ಚಿಕ್ಕಬಳ್ಳಾಪುರದಲ್ಲ ಪ್ರತಿ ಒಂದು ಕಡೆನೂ ಗ್ಯಾಸ್ಗೆ ಸಮಸ್ಯೆ ಆಗೋಗ್ಬಿಟ್ಟೆ. ನಮ್ಮ ಆಟೋವ್ರಿಗಂತೂ ಕೇಳೋರು ಇಲ್ಲ, ಮಾಡೋರು ಇಲ್ದಾರ ಆ ಥರ ಆಗೋಗ್ಬಿಟ್ಟಿದೆ. ದಯವಿಟ್ಟು ಇದ್ರ ಬಗ್ಗೆ ಏನು ಪರಿಹಾರ ಮಾಡಬೇಕು. ಇಲ್ಲಾಂದರೆ ನಾವು ಹೆಂಗೆ ಬದುಕಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಮಗೆ. ಇದು ಬಿಟ್ಟರೆ ಬೇರೆ ಏನೋ ಕೆಲಸ ಇಲ್ಲ ನಮಗೆ. ಕೆಲಸ ಕೂಡ ಯಾರೂ ಕೊಡಲ್ಲ ನಮಗೆ. ಆ ಥರ ಆಗೋಗಿದೆ. ದಯವಿಟ್ಟು ಗೌರ್ಮೆಂಟು ಒಂದು ಸಮಸ್ಯೆಗೆ ಯಾವ ಥರದ ಮನೆ ಕಡೆ ಹೇಳೋಕ್ಕಾಗಲ್ಲ ಸರ್. ಇವಾಗ EMI ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಅಮ್ಮ ತಂದೆ ತಾಯಿ ನೋಡ್ಕೋಬೇಕು. ಎಷ್ಟಿರುತ್ತೆ ಸರ್ ಇವೆಲ್ಲ ನೋಡ್ಬೇಕಾದ್ರು ಗ್ಯಾಸ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗ್ತಾ ಇಲ್ಲ ಸರ್. ದಯವಿಟ್ಟು ಇದು ಸಂಸಾರ ಮಾಡಬೇಕಾಗೆ ನಿಮ್ಗೇನ ಜೀವನ ಇದೇ ಜೀವನ ಸರ್. ನಮಗೆ ಬೇರೆ ಯಾವುದೂ ಇಲ್ಲ ಸರ್. ಏನೋ ಬೇರೆ ಇದ್ರೆ ಏನೋ ಅನ್ಕೋಬೋದು. ಇದು ಬಿಟ್ಟರೆ ನಮ್ಗೆ ಯಾವ ಜೀವನನೇ ಇಲ್ಲ ಸರ್. ಈಗ ಸರ್ಕಾರಕ್ಕೆ ಏನು ಹೇಳ್ತೀರಾ? ಏನೋ ಇದನ್ನ ಜಲ್ದಿ ಪರಿಹಾರ ಮಾಡಿಬಿಟ್ಟು ನಮ್ಮ ಆಟೋಗೆ ಏನೋ ಇದು ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಗ್ಯಾಸ್ ಟ್ರಬಲ್ ಜನರ ನಿದ್ದೆಗೆಡಿಸಿದೆ. ಕಾರವಾರದ ಗೋ ಗ್ಯಾಸ್ ಬಂಕ್ 2 ದಿನದಿಂದ ಬಂದ್ ಆಗಿದೆ. ಬಹುತೇಕ ಗ್ಯಾಸ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ದಿನದ ಕೂಲಿಗೂ ಸಂಕಷ್ಟ ಅನುಭವಿಸ್ತಾ ಇರುವ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಮುಂದುವರೆದಿದೆ. ಗ್ಯಾಸ್ ಸಿಲಿಂಡರ್ ಗೋಳಾಟ ತೀರದಂತಾಗಿದೆ. ಜನ ಗ್ಯಾಸ್ ಸಿಲಿಂಡರ್ ಹಾಹಾಕಾರಕ್ಕೆ ಕಂಗಾಲಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.